ಹಾಯ್ ಎವ್ರಿವನ್. ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಇನ್ನೇನು ಬರ್ತಾ ಇದೆ. ನಾವು ಕೆಲವೊಂದು ರಿಚುವಲ್ಸ್ ಬಗ್ಗೆ ತಿಳ್ಕೊಂಡು ಅದನ್ನು ಆಚರಣೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾಡೋದ್ರಿಂದ ನಿಮ್ಮ ಸಹೋದರರ ಜೊತೆಗಿನ ಬಾಂಡಿಂಗ್ ಸ್ಟ್ರೆಂಥನ್ ಆಗುತ್ತೆ. ಅಲ್ಲದೆ ಇದು ಫ್ಯಾಮಿಲಿನಲ್ಲಿರೋ ಎಲ್ರಿಗೂ ದೈವಿಕ ಆಶೀರ್ವಾದಗಳನ್ನು ಕೋರುತ್ತೆ. ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಶಾಂತಿ, ಆರೋಗ್ಯ ಮತ್ತು ಶುಭವನ್ನು ಕೋರಲು ದೇವರು ಅಥವಾ ಉನ್ನತ ಶಕ್ತಿಗೆ ಪ್ರಾರ್ಥಿಸೋದಾಗಿರುತ್ತೆ. ಇದು ವೇದಿಕ್ ರಾಖಿ ಅಂತ. ಒಂದು ಹೊಸ ಬಟ್ಟೆಯಲ್ಲಿ ಪೋಟ್ಲಿ ಮಾಡಬೇಕು. ಇದೆಲ್ಲ ಥಿಂಗ್ಸ್ ಹಾಕಿಬಿಟ್ಟು ನಾನು ಹೊಸ ಗ್ರೀನ್ ಬ್ಲೌಸ್ ಪೀಸ್ ಕಟ್ ಮಾಡಿ ತಗೊಂಡಿದ್ದೀನಿ. ಯಾವುದಾದ್ರೂ ಕಲರ್ ಆಗ್ಬೋದು. ನಾನು ಒಟ್ಟು ಗ್ರೀನ್ ತಗೊಂಡಿದ್ದೀನಿ ಅಷ್ಟೇ. ಇದರೊಳಗಡೆಗೆ ಏನೆಲ್ಲ ಹಾಕಬೇಕು ಅಂದರೆ ಹಳದಿ ಸಾಸಿವೆ, ಅಕ್ಷತೆ, ಕೇಸರಿ ದಳ, ಚಂದನ, ದೂರ್ವ. ನಾನಿಲ್ಲಿ ದೂರ್ವ ಇಲ್ಲ ಅಂತ ಹೇಳಿ ಗರಿಕೆ ತಗೊಂಡಿದ್ದೀನಿ. ಮತ್ತು ಬೆಳ್ಳಿದು ಅಥವಾ ಗೋಲ್ಡ್ದು ಯಾವುದಾದ್ರೂ ಒಂದು ಚಿಕ್ಕ ಎಲಿಮೆಂಟ್, ಒಂದು ಪೀಸ್ ಅದರೊಳಗಡೆ ಹಾಕಬೇಕು. ನಾನಿಲ್ಲಿ ಬೆಳ್ಳಿ ರಾಖಿನೇ ತಗೊಂಡಿರೋದ್ರಿಂದ ಅದನ್ನೇನು ಹಾಕ್ತಾ ಇಲ್ಲ ಅದರಲ್ಲಿ. ಇದಿಷ್ಟು ಸೇರಿಸಿ ಒಂದು ಪೋಟಲಿ ಮಾಡಿ ಆ ರಾಖಿಗೆ ಜೊತೆಗೆ ಕಟ್ಟಬೇಕು ದಾರದಲ್ಲಿ. ಈ ಹಳದಿ ಸಾಸಿವೆ ಏನಿದೆಯಲ್ಲ, ಇದು ಉತ್ತಮ ಆರೋಗ್ಯವನ್ನು ಮತ್ತು ಗುರುವನ್ನು ಸೂಚಿಸುತ್ತೆ. ಇಬ್ಬರ ನಡುವಿನ ಗೌರವವನ್ನು ಹಾಗೆಯೇ ಕಾಪಾಡಿಕೊಳ್ಳುತ್ತೆ. ಅಕ್ಷತೆ ಏನೂ ಬಿರುಕುಗಳಿಲ್ಲದ ಇಡೀ ಧಾನ್ಯ, ಒಂದು ಸಮಗ್ರತೆಯ ಸಂಕೇತ. ಇದು ನಿಮ್ಮ ಮತ್ತು ನಿಮ್ಮ ಸಹೋದರ ಸಹೋದರಿಯರ ನಡುವಿನ ಸಂಬಂಧವನ್ನು ಪರಿಪೂರ್ಣ ಪ್ರೀತಿಯಿಂದ ಆಶೀರ್ವದಿಸುತ್ತೆ. ಕೇಸರಿ, ಇದನ್ನು ಯಾವುದರಲ್ಲೇ ಹಾಕಿದ್ರೂ ಅದು ಆ ವಸ್ತುವಿನ ಸತ್ವವನ್ನು ವರ್ಧಿಸುತ್ತೆ ಅಥವಾ ಹೆಚ್ಚು ಮಾಡುತ್ತೆ. ಇದು ನಿಮ್ಮ ಪ್ರೀತಿ ಪಾತ್ರರ ಮಂಗಳಕರ ಶಕ್ತಿಯನ್ನು ಉನ್ನತೀಕರಿಸುತ್ತೆ ಅಥವಾ ಹೆಚ್ಚಿಸುತ್ತೆ. ಚಂದನ, ಇದು ತಂಪಾದ ಸ್ವಭಾವವನ್ನು ಹೊಂದಿದೆ. ಇದು ನಿಮ್ಮ ಬಾಂಧವ್ಯದ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತೆ. ಮತ್ತು ಧೂರ್ವ ಗಣೇಶನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ನೆಲದಲ್ಲಿ ಫಾಸ್ಟಾಗಿ ಹರಡುತ್ತಲ್ವಾ, ಹಾಗೆ ಇದು ಬೆಳವಣಿಗೆಯ ಸಂಕೇತ. ಇದರಲ್ಲಿ ಔಷಧೀಯ ಗುಣಗಳು ಇರೋದ್ರಿಂದ ಗುಣಪಡಿಸುವಿಕೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕುವಿಕೆಯನ್ನು ಪ್ರತಿಬಿಂಬಿಸುತ್ತೆ. ಈ ತ್ವರಿತ ಹರಡುವಿಕೆಯು ಅತ್ಯುತ್ತಮ ಪ್ರಗತಿ ಮತ್ತು ಸಂಪತ್ತು ನಿಮಗೆ ಹಾಗೂ ನಿಮ್ಮ ಸಹೋದರರಿಗೆ ಸಿಗುತ್ತೆ. ಹೀಗೆ ನಿಮ್ಮ ಸಹೋದರ ಸಹೋದರಿಯರಿಗೆ ಹೆಚ್ಚಿನ ಪ್ರೀತಿ, ಸಮೃದ್ಧಿ ಮತ್ತು ಆರೋಗ್ಯದ ಮ್ಯಾಜಿಕ್ ಸಿಗಲಿ ಅಂತ ನಿರೀಕ್ಷಿಸಿ. ಇದು ನಾನು ಹೋದ ವರ್ಷ ನನ್ನ ಅಣ್ಣನಿಗೆ ಕಟ್ಟಿದ ವೇದಿಕ್ ರಾಖಿ. ಇದರ ಫಲವನ್ನು ನೋಡಿಕೊಂಡು ಈ ರಾಖಿ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತ ನನಗನ್ಸುತ್ತೆ. ಹಾಗೆ ನನ್ನ ಅಣ್ಣನಿಗೂ ಅನಿಸಿರ್ಬೇಕು. ಅವನಿಗೆ ಇದೆಲ್ಲ ಗೊತ್ತಿರಲಿಲ್ಲ. ಅವನಿಗೆ ಇದು ರಾಖಿ ಕಟ್ಟುವಾಗ ನಾನೇನು ಹೇಳೂ ಇರಲಿಲ್ಲ. ಇದೆಲ್ಲ ಒಂಥರ ಸೀಕ್ರೆಟ್ ಆಗೇ ಇತ್ತು. ಇದರ ರಿಸಲ್ಟ್ ಹೇಗೆ ಆಗುತ್ತೆ ಅಂತ ನೋಡಬೇಕಿತ್ತು. ನನ್ನ ಅಣ್ಣನು ಈ ವಿಡಿಯೋ ನೋಡಿದ್ರೆ ಅವನು ರೀಥಿಂಕ್ ಮಾಡಬಹುದು. ಇದು ನಾನು ಫಾಲೋ ಮಾಡೋ ಒಬ್ಬ ಯೂಟ್ಯೂಬ್ ಆಸ್ಟ್ರಾಲಜರ್ ಹೇಳಿದ್ದನ್ನು ಮಾಡಿದ್ದು.